ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವ ವ್ಲಾಗ್ ಅಂತ ಹೇಳ್ಬೋದು. ಇವತ್ತು ನನ್ನ ಹಾಗೂ ಪ್ರಮೋದನ 10th ವೆಡ್ಡಿಂಗ್ ಆನಿವರ್ಸರಿ. ಸೊ ನೈಟ್ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಇವಾಗ ಟೈಮ್ ಬಂದ್ಬಿಟ್ಟು 1:30 AM. ಸೊ ಆರ್ಯನ್ ನನ್ನ ಚಿಕ್ಕ ಮಗನ್ ಕೂಡ ಇವತ್ತು ಬರ್ಡೇ, ಅವ್ನು ಮಲಗಿದ್ದಾನೆ. ಫ್ರೆಂಡ್ಸ್, ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಪ್ಲಸ್ ನನ್ನ ಮಗನ್ ಬರ್ಡೇ ನೈಟ್ 1:30 ಇದ್ರೆ ನಾವಿವಾಗ ಎಚ್ಚರ ಇರೋದು. ಮಕ್ಕಳು ಮಲಗಿದ್ದಾರೆ. ಸೊ ಇವಾಗ ಒಂದು ಮ್ಯಾಜಿಕಲ್ಲಿ ತೋರಿಸ್ತೀನಿ. ಬನ್ನಿ ಹೊರಗಡೆ ಹೋಗೋಣ. ಗೊತ್ತಾಯ್ತಾ ಏನು ಅಂತ? ಫುಲ್ ಸ್ನೋ ಫಾಲ್ ಆಗ್ತಾ ಇದೆ. ಫ್ರೀಸಿ ಆಗಿದೆ. ಜರ್ಮನಿಯಲ್ಲಿ ಸರಿಯಾಗಿ 12 ಗಂಟೆಗೆ ಸ್ನೋಫಾಲ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ, ನಿಮ್ ವೆಡ್ಡಿಂಗ್ ಆನಿವರ್ಸರಿ ಹಾಗೆ ನಿಮ್ಮ ಮಗನ ಬರ್ಡೇ, ಸೊ ದೇವ್ರು ಕೊಟ್ಟಿರುವ ಗಿಫ್ಟ್ ಇದು ನಿಮ್ಗೆ ಅಂತ ಹೇಳ್ತಾ ಇರೋದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಸ್ನೋಫಾಲ್ ನೋಡೋಕೆ. ಇದೇ ತರ ಸ್ನೋಫಾಲ್ ಕಂಟಿನ್ಯೂ ಆಗಿ 1 ವೀಕ್ ಇದೆ ಅಂತೆ. ಎಷ್ಟು ಚಳಿ ಆಗ್ತಾ ಇದೆ ಅಂದ್ರೆ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಫುಲ್ ಫ್ರೀಸಿ ಆಗ್ತಾ ಇದೆ. ಸೊ ನೋಡಿ, ನಾನು ಒಳಗಡೆ ಬಂದೆ, ನನ್ನ ಕಾಲ್ ಫುಲ್ಲು ಸ್ನೋಯಿಂದ ತುಂಬಿಟ್ಟಿದೆ. ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಮಲಗಬೇಕು. ಆಕ್ಚುಲಿ ನಾಳೆ ಅಥರ್ ಬರ್ಡೇಗೆ ಎಲ್ಲ ಅರೇಂಜ್ ಎಚ್ತಾ ಇದ್ವಿ. ಸೊ ಇನ್ನೂ ಆಲ್ಮೋಸ್ಟ್ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನೋಡಿ, ನಿನ್ನೆಯಿಂದ ಮಾರ್ನಿಂಗ್ ವರೆಗೂ ಸ್ನೋಫಾಲ್ ಆಗ್ತಾನೆ ಇದೆ. ಸೊ ಕಂಟಿನ್ಯೂ ಆಗಿ ಇದೇ ತರ 1 ವೀಕ್ ಸ್ನೋಫಾಲ್ ಇದೆ ಅಂತೆ. ನಿಜವಾಗ್ಲೂ ಈ ಮೂಮೆಂಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಂದಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಕೂಡ ಸ್ನೋಫಾಲ್ ಆಗಿತ್ತು, ಆದ್ರೆ ನಾನು ಡೆಲಿವರಿ ಆಗಿರೋದ್ರಿಂದ ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ ಸಲ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ರೆಡಿ ಆಗಿದ್ದೀನಿ. ಇವಾಗ ಸದ್ಯಕ್ಕೆ ವಿಂಡೋದಿಂದಾನೇ ನಾನು ಶೂಟ್ ಮಾಡ್ತಾ ಇರೋದು. ಸೊ ಹೊರಗಡೆ ಹೋಗ್ಬೇಕು ಇವಾಗ. ಅಥರ್ಗೆ ರೆಡಿ ಮಾಡಿ ನಾನು ಹೊರಗಡೆ ಹೋಗ್ತೀನಿ ಇವಾಗ. So elegant, so beautiful, just looking like wow! ನಾನು ಆರ್ಯನ್ ಅಥರ್ stand here. ಹಾಯ್ ಫ್ರೆಂಡ್ಸ್, ಜರ್ಮನಿಯಲ್ಲಿ ಇವತ್ತು ಸ್ನೋಫಾಲ್ ಆಗಿದೆ. ಸೊ ನೈಟಿಂದ ಸ್ನೋಫಾಲ್ ನಡೀತಾ ಇದೆ. ಸೊ ಅದಕ್ಕೆ ನಾನು ಇವಾಗ ಹೊರಗಡೆ ಬಂದು ಸ್ವಲ್ಪ ಪಿಕ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀನಿ, ರೀಲ್ಸ್ ಎಲ್ಲ ಮಾಡೋಣ ಅಂತ. ನೋಡಿ, ನನ್ನ ಮಗ ಕೂಡ ಅಲ್ಲಿದ್ದಾನೆ, ಸ್ನೋದಲ್ಲಿ ಆಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಫುಲ್ ಫ್ರೀಸಿ ಕೋಲ್ಡು, ಜಾಕೆಟ್ ಹಾಕೊಂಡು ಪ್ಯಾಕ್ ಮಾಡಿ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ. ಸೊ ಫ್ಯಾಮಿಲಿ ಎಲ್ಲ ಬಂದ್ಕೊಂಡು ನಾವು ಜೊತೆಯಲ್ಲೇ ನಾವು ಅನ್ಕೊಂಡಿದ್ವಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಆದ್ರೆ ಆರ್ಯನ್ ತುಂಬಾ ಚಿಕ್ಕಿರೋದ್ರಿಂದ ಅವನಿಗೆ ಕೋಲಲ್ಲಿ ತಗೊಂಡ್ ಬರೋದು ಚೆನ್ನಾಗಿರಲ್ಲಲ್ವಾ. ಅದಕ್ಕೆ ಪ್ರಮೋದ್ ಹೇಳಿದ್ರು, ನೀನು ಮತ್ತೆ ಅಥರ್ ಹೋಗಿ ಶೂಟ್ ಮಾಡ್ಕೊಂಡ್ ಬನ್ನಿ, ನಾನು ಆರ್ಯನಿಗೆ ನೋಡ್ಕೊಳ್ತೀನಿ ಅಂತ. ಇವಾಗ ಆರ್ಯನ್ ಮತ್ತೆ ಪ್ರಮೋದ್ ಮನೇಲಿದ್ದಾರೆ. ನಾನು ಅಥರ್ವ್ ಎಂಜಾಯ್ ಮಾಡ್ತಾ ಇದ್ದೀವಿ, ರೀಲ್ಸ್ ಎಲ್ಲ ತೆಗಿತಾ. ಸೊ ಹಾಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ತೀನಿ, ರೀಲ್ಸ್ ಎಲ್ಲ ಮಾಡ್ಕೊಳ್ತೀನಿ. ಒಂದು ½ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಸೊ ಆರ್ಯನಿಗೆ ಫೀಡ್ ಕೂಡ ನಾನು ಮಾಡಿಲ್ಲ. ಪ್ರಮೋದಿಗೆ ಹೇಳಿದ್ದೀನಿ ಅವನಿಗೆ ಫೀಡ್ ಮಾಡೋಕೆ. ಆಮೇಲೆ ನಾನು ಇವತ್ತು ಬ್ರೇಕ್ಫಾಸ್ಟ್ ಕೂಡ ನಾನೇನು ಮಾಡಿಲ್ಲ. ನಾನು ಅಥರ್ ಆಗಿ ತಕ್ಷಣ ಹೊರಗಡೆ ಬಂದ್ಬಿಟ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಕೂಡ ಆಗ್ತಾ ಇದೆ. ಆದ್ರೆ ಇವಾಗ ನಾವು ಒಂದು ½ ಬೇಕಲ್ವಾ ಹೊರಗಡೆ ಬಂದ್ರೆ ಫೋಟೋ ಶೂಟ್ ಮಾಡೋಕೆ. ಅದಕ್ಕೆ ಅನ್ಕೊಂಡ್ವಿ ಹೋದ್ಮೇಲೆ ಬ್ರಂಚೆ ಮಾಡ್ಬಿಡ್ತೀನಿ ಅಂತ. ಒಂದು ಹಾಫ್ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಲ್ರೆಡಿ. ಸೊ ಉಳಿದಿರೋ ಪ್ರಿಪ್ರೇಷನ್ ಹೋಗಿ ಮಾಡ್ತೀನಿ. ಸೊ ಇವತ್ತು ಆರ್ಯನ್ ಬರ್ಡೇ ಹಾಗೂ ನಮ್ಮ 10th ವೆಡ್ಡಿಂಗ್ ಆನಿವರ್ಸರಿ ಆಗಿರೋದ್ರಿಂದ ನಾವು ನಮ್ಮ ಆರ್ಯನ್ ಬರ್ಡೇಯನ್ನ ಈವ್ನಿಂಗ್ ಒಂದು ರೆಸ್ಟೋರೆಂಟ್ ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಸೊ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ. ಸೊ ತುಂಬಾ ಫ್ಯಾಮಿಲಿಯನ್ನೆಲ್ಲ ಇನ್ವೈಟ್ ಮಾಡಿಲ್ಲ, ಜಸ್ಟ್ ಕ್ಲೋಸ್ ಆಗಿರುವ 4 to 5 ಫ್ಯಾಮಿಲಿ ಮೆಂಬರ್ಸ್ ಅನ್ನ ನಾವು ಇನ್ವೈಟ್ ಮಾಡಿದೀವಿ. ಮುಂಚೆ ಅನ್ಕೊಂಡಿದ್ವಿ ನಾವು ಮನೆಯಲ್ಲೇ ಅರೇಂಜ್ಮೆಂಟ್ ಮಾಡೋಣ ಬರ್ಡೇ ಪಾರ್ಟಿಯನ್ನ ಅಂತ. ಆದ್ರೆ ನಮ್ದು ಕೂಡ 10th ವೆಡ್ಡಿಂಗ್ ಆನಿವರ್ಸರಿ ಮತ್ತೆ ಮಾಡ್ಬೇಕು ಅರೇಂಜ್ಮೆಂಟ್ ಅಂದ್ರೆ ನಾನು ಪ್ರಮೋದ್ ಸೇರಿ ಎಲ್ಲ ಅರೇಂಜ್ಮೆಂಟ್ ಅನ್ನ ಮಾಡ್ಬೇಕು. ತುಂಬಾ ಕಷ್ಟ ಆಗುತ್ತೆ, ಒಂಚೂರು ರೆಸ್ಟ್ ಸಿಗಲ್ಲ. ಅದರಲ್ಲಿ ಆರ್ಯನ್ ಕೂಡ ಏನು ಮಾಡ್ಲಿಕ್ಕೆ ಕೊಡಲ್ಲ. ಅವ್ನು ಕೂಡ ತುಂಬಾ ಚಿಕ್ಕವನಿದಾನಲ್ವಾ, ಅಳ್ತಾ ಇರ್ತಾನೆ. ಸೊ ಅನ್ಕೊಂಡೆ ಬರ್ಡೇ ದಿನ ಅವನಿಗೆ ಅಳಿಸೋದು ಸರಿಯಾಗಿರಲ್ಲಲ್ವಾ. ಅದಕ್ಕೆ ಫೈನಲಿ ನಾವು ಡಿಸೈಡ್ ಮಾಡಿದ್ವಿ. ಮತ್ತೆ ನಾನು ಪ್ರಮೋದ್ ಹತ್ರನು ಹೇಳಿದೆ,
ಬೇಡ, ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ, ಸೊ ನಾವೇ ಕಷ್ಟಪಡಬೇಕು, ಬೆಟರ್ ನಾವು ಹೊರಗಡೆನೇ ಇಟ್ಬಿಡೋಣ ಅಂತ. ಸೊ ಹಾಗೆ ಡಿಸೈಡ್ ಮಾಡಿದ್ದಕ್ಕೆ ಹೊರಗಡೆನೇ ಇವತ್ತು ಈವ್ನಿಂಗನ್ನು ಅರೇಂಜ್ ಮಾಡಿರೋದು. ಆರ್ಯನ್ಸ್ 1 year ಬರ್ಡೇ ವ್ಲಾಗ್ ಅನ್ನು ಕೂಡ ನಾನು ಬೇಗನೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾವು ಈವ್ನಿಂಗ್ ಯಾವ ತರ ಸೆಲೆಬ್ರೇಷನ್ ಮಾಡಿದ್ವಿ, ಹೇಗೆ ಯಾರೆಲ್ಲ ಬಂದಿದ್ರು ಏನಂತ. ಸೊ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಅಥರ್ಗಂತೂ ತುಂಬಾನೇ ಕೋಲ್ಡ್ ಆಗ್ತಾ ಇದೆ. ಹೋಗೋಣ ಮಮ್ಮಿ ಅಂತ ಹೇಳ್ತಿದ್ದಾನೆ ಮನೆ ಹತ್ರ. ಅದಕ್ಕೆ ಇವಾಗ ಹೋಗಿ ಅಲ್ಲಿ ಮನೆಯಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ. ಇಲ್ಲಿ ನಮ್ಮ ಬರ್ಡೇ ಬಾಯ್ ಏನ್ ಮಾಡ್ತಿದ್ದಾನೆ ಅಂತ ಫುಲ್ ಮಮ್ಮಿಗೆ ನೋಡಿ ಖುಷಿಯಾಗಿ ಬಿಟ್ಟಿದ್ದಾನೆ ಅವನು. ಸೊ ಈಗ ನಾನು ಫ್ರೆಶ್ ಅಪ್ ಆಗಿ ಕಿಚನಿಗೆ ಹೋಗ್ಬೇಕು ಸೀದಾ, ಯಾಕಂದ್ರೆ ತುಂಬಾನೇ ಲೇಟ್ ಆಗಿದೆ. ಆಲ್ಮೋಸ್ಟ್ ಸ್ಟೋದಲ್ಲಿ ಅರ್ಧ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲೇ 1 hour ಆಯ್ತು ನಮ್ಗೆ. ಸೊ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸೀದಾ ನಾನು ಕಿಚನಿಗೆ ಬಂದಿದ್ದೀನಿ. ಸೊ ಪ್ರಮೋದೇ ಆರ್ಯನಿಗೆ ಫೀಡ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಟೆನ್ಷನ್ ಇಲ್ಲ ಅಷ್ಟು ಇವಾಗ. ಹೀಗೆ ಇವಾಗ ನಾನು ಸ್ವಲ್ಪ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 1 round ಮಾಡಿದ್ದು ಖಾಲಿ ಮಾಡಿಬಿಟ್ಟಿದ್ದಾರೆ ಬಂದ ತಕ್ಷಣ ಅಥರ್ ಮತ್ತೆ ಪ್ರಮೋದು. ಇವಾಗ ಫ್ರೆಂಚ್ ಫ್ರೈಸ್ ಆದ ತಕ್ಷಣನೇ ನಾನು ಪಿಜ್ಜಾ ಕೂಡ ಮಾಡಬೇಕು. ಸೊ ಇಲ್ಲಿ ನಾನು ಕುಕ್ಕರಲ್ಲಿ ನಿನ್ನೆ ಬಟಾಣಿಯನ್ನ, ಅಂದ್ರೆ ಬಟಾಣಿ ಕಾಳು ಇರುತ್ತಲ್ವ, ಅದನ್ನ ನೆನೆಸಿಟ್ಟಿದ್ದೆ. ಸೊ ಅದನ್ನ ಬೆಳಿಗ್ಗೆ ಹೋಗಿಂತ ಮುಂಚೆನೆ ಬಾಯ್ಲ್ ಮಾಡ್ಕೊಂಡಿದ್ದೆ. ಅದನ್ನ ಇವಾಗ ಒಗ್ಗರಣೆ ಹಾಕಾಯ್ತು ನೋಡಿ, ಈ ತರ ಒಗ್ಗರಣೆ ಹಾಕಿದ್ದೀನಿ ಅದನ್ನ. ಸೊ ತುಂಬಾ ಏನು ಇವಾಗ ನಾನು ಮಾಡ್ತಾ ಇಲ್ಲ, ಯಾಕಂದ್ರೆ ಹೇಗೆ ಅಂದ್ರೂ ನಾವು ಇವಾಗ ಈವ್ನಿಂಗ್ ಹೋಗಿ ತುಂಬಾ ಚೆನ್ನಾಗಿರೋ ಊಟ ಮಾಡ್ತೀವಲ್ವಾ. ಸೊ ಆಲ್ಮೋಸ್ಟ್ ಲೇಟ್ ಕೂಡ ಆಗಿದೆ. ಅದಕ್ಕೆ ಇವಾಗ ಲೈಟ್ ಆಗಿ ಅಷ್ಟೇ ಸ್ವಲ್ಪ ಬ್ರಂಚ್ ತರ ತಿನ್ಕೊಂಡು ಹೋಗ್ತೀವಿ ನಾವು ರೆಸ್ಟೋರೆಂಟಿಗೆ. ಮತ್ತೆ ನಿನ್ನೆನೆ ಅನ್ಕೊಂಡಿದ್ದೆ ಮಕ್ಕಳ ಮಕ್ಕಳ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಜೋಡಿಸಿಟ್ಕೊಂಡ್ಬಿಡೋಣ, ಈಸಿ ಆಗುತ್ತೆ ಇವತ್ತು ಹೊರಡೋಕೆ ಅಂತ. ಆದ್ರೆ ಆರ್ಯನಿಗಂತೂ ಆಲ್ರೆಡಿ ನಾನು ಏನಾಗ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ದೀವಿ ಅವನಿಗೆ. ಆದ್ರೆ ಅಥರ್ಗೆ ಮಾಡಿರ್ಲಿಲ್ಲ. ಸೊ ಇವಾಗ ಬೇಗ ಅವನಿಗೆ ಎಲ್ಲ ಜೋಡಿಸಿರ್ತೀನಿ ಬಟ್ಟೆಗಳನ್ನ. ಸೊ ಹಾಗೆ ಇವಾಗ ಪ್ರಮೋದ್ ಕೂಡ ಕೇಕ್ ತರೋಕೆ ಹೊರಡ್ತಾ ಇದ್ದಾರೆ. ಅವರಿಗೆ ಬೇಗ ಇದನ್ನ ಕೊಟ್ಟು ಅವರು ಕೇಕ್ ತರೋಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾವೊಂದು ಇಂಡಿಯನ್ ನಮ್ಮ ಕಮ್ಯುನಿಟಿ ಗ್ರೂಪ್ ಇದೆ. ಸೊ ಅದರಲ್ಲಿ ಒಬ್ರು ಇಂಡಿಯನ್ನೇ ಕೇಕ್ ಮಾಡ್ತಾರೆ. ಸೊ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ರಿವ್ಯೂ ನೋಡಿದ್ದೀನಿ, ತುಂಬಾ ಜನರು ಮಾಡಿದ್ದಾರೆ. ಅದಕ್ಕೆ ಅವ್ರ ಹತ್ರನೇ ಕೊಟ್ಟಿರೋದು ನಾನು. ಸೊ ಅವ್ರ ಹತ್ರ ಹೋಗಿ ಇವಾಗ ಅವ್ರು ಹೋಮ್ ಡೆಲಿವರಿ ಮಾಡಲ್ಲ, ಅದೇ ಒಂದು ತರ ಬೇಜಾರು ಸ್ವಲ್ಪ. ಅದಕ್ಕೆ ಇವಾಗ ಪ್ರಮೋದ್ ಹೊರಡ್ತಾ ಇದ್ದಾರೆ. ಸೊ ಇವಾಗ ಅಷ್ಟೇ ಇವತ್ತಿನ ವ್ಲಾಗ್ ಅಲ್ಲಿ ಮತ್ತೆ ನಾನು ಈವ್ನಿಂಗ್ ಬರ್ಡೇ ವ್ಲಾಗ್ ಅನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಮ್ ಜೊತೆ. ಬೇಗನೆ ಶೇರ್ ಮಾಡ್ತೀನಿ ನಾವು ಯಾವ ತರ ಸೆಲೆಬ್ರೇಷನ್ ಮಾಡಿದೀವಿ ಅವನ ಬರ್ಡೇ ಹಾಗೂ ನಮ್ಮ ವೆಡ್ಡಿಂಗ್ ಆನಿವರ್ಸರಿಯನ್ನ. ಸೊ ಯಾರೆಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅದು ಕೂಡ ಬೇಗ ಶೇರ್ ಮಾಡ್ತೀನಿ ನಿಮ್ ಜೊತೆ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಬಾಯ್ ಬಾಯ್.